ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಶಿವಲಿಂಗಗಳನ್ನು, ಹಿಂದೂ ದೇವಾಲಯಗಳ ವಿಗ್ರಹಗಳನ್ನು ಹುಡುಕ್ತಾ ಹೋದರೆ ಪ್ರತಿಯೊಂದು ಪುರಾತನ ಮಸೀದಿಯಲ್ಲೂ ಅವು ಸಿಗೋ ಸಾಧ್ಯತೆಗಳಿವೆ ಅನ್ನೋ ಮಾತನ್ನು ಇತ್ತೀಚೆಗಷ್ಟೇ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿದರು. ಅಕಸ್ಮಾತ್ ಹಾಗೆ ಮಸೀದಿಗಳ ಅಡಿಯಲ್ಲಿನ ಮಂದಿರಗಳನ್ನು ಹುಡುಕ್ತಾ ಹೋದರೆ ಈ ದೇಶದಲ್ಲಿ ಕೋಮು ಸಾಮರಸ್ಯ ಅನ್ನೋದು ಶಾಶ್ವತವಾಗಿ ಮರೆಯಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೇನೆ ಈ ಹಿಂದೆ PV ನರಸಿಂಹರಾವ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನು ಜಾರಿಗೆ ತರಲಾಯಿತು. ಇನ್ನು ಈಗ ಕೂಡ ಅದೇ ನಿಲುವನ್ನ ಸಾಕಷ್ಟು ಹಿಂದೂ ಸಂಘಟನೆಗಳ ಮುಖಂಡರು ಹೊಂದಿರೋ ಹಾಗೆ ಕಾಣ್ತಾ ಇದೆ. ಭಾರತೀಯರ ಅತ್ಯಂತ ಶ್ರದ್ಧೆಯ ಜಾಗಗಳು ಅನ್ನಿಸ್ಕೊಂಡಿರೋ ಮಥುರಾ ಹಾಗೂ ಕಾಶಿಯ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮುಸ್ಲಿಂ ಸಮುದಾಯ ಮುಂದಾಗಿಬಿಟ್ರೆ ಭಾರತದಲ್ಲಿ ಮಸೀದಿ ಮಂದಿರಕ್ಕೆ ಸಂಬಂಧಪಟ್ಟ ಸಂಘರ್ಷ ಇನ್ನು ಮುಂದಿರೋದಿಲ್ಲ ಅನ್ನೋ ಮಾತನ್ನ ಸಾಕಷ್ಟು ಹಿಂದೂ ನಾಯಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಎರಡನ್ನ ಬಿಟ್ಟುಕೊಟ್ಬಿಟ್ರೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯ ಉಂಟಾಗಿ ಬಿಡುತ್ತಾ? ಈ ಬಗ್ಗೆ ಹಿಂದೂ ಮುಖಂಡರು ಹೇಳ್ತಾ ಇರೋದೇನು? ಹಾಗೆ ಮಥುರಾ ಮಸೀದಿಯ ಬಗ್ಗೆ ಆರ್ಕಿಯಾಲಜಿ ಇಲಾಖೆ ಕೊಟ್ಟಿರೋ ಸರ್ವೆ ವರದಿಯಲ್ಲಿ ಏನಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅನ್ನೋ ಶ್ಲೋಕವನ್ನು ನೀವು ಕೇಳಿದಿರಿ ಅಲ್ವಾ? ಸದ್ಯಕ್ಕೆ ಈ 7 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಹಿಂದೂಗಳಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ರಾಮ ಮಂದಿರದ ಮೂಲಕ ಸುಮಾರು 5 ಶತಮಾನಗಳ ಕಾಲ ಅಯೋಧ್ಯೆಗೆ ಅಂಟಿದ್ದ ಶಾಪ ಕೂಡ ವಿಮೋಚನೆ ಆಗಿದೆ. ಹೀಗಾಗಿ ಇನ್ನುಳಿದಿರೋದು ಕಾಶಿ ಹಾಗೂ ಮಥುರಾಗಳು ಮಾತ್ರ. ಇಲ್ಲಿ ಕಾಶಿಯಲ್ಲಿ ಜ್ಞಾನವ್ಯಾಪಿ ಮಸೀದಿಯ ಸಮಸ್ಯೆ ಇದ್ರೆ ಮಥುರಾದಲ್ಲಿ ದ್ವಾರಕಾಧೀಶ ದೇವಾಲಯದ ಪಕ್ಕದಲ್ಲಿರೋ ಮಸೀದಿಯ ವಿವಾದ ಇದೆ. ಹೀಗಾಗಿ ಈ ಎರಡೂ ಕಡೆಗಳಲ್ಲಿನ ವಿವಾದಗಳು ಬಗೆಹರಿಬೇಕು ಅನ್ನೋದು ಬಹುತೇಕ ಹಿಂದೂಗಳ ಕನಸು. ಇನ್ನೀಗ ಅಯೋಧ್ಯ ಮಂದಿರದ ಟ್ರಸ್ಟ್ ನ ಖಜಾಂಚಿ ಗೋವಿಂದ ದೇವಗಿರಿ ಮಹಾರಾಜ್ ಈ ದೇಶದ ಮುಸಲ್ಮಾನ ಬಾಂಧವರಿಗೆ ಒಂದು ಆಫರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಭಾರತದಲ್ಲಿ ಸಾಕಷ್ಟು ಮಂದಿರಗಳನ್ನ ಧ್ವಂಸಗೊಳಿಸಿ ಮಸೀದಿಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಮಥುರಾ ಮತ್ತು ಕಾಶಿಯ ವಿವಾದಗಳು ಇತ್ಯರ್ಥವಾಗೋದಕ್ಕೆ ಮುಸ್ಲಿಂ ಸಮುದಾಯ ಸಹಕರಿಸಿದರೆ ಅಲ್ಲಿನ ವಿವಾದಿತ ಸ್ಥಳಗಳನ್ನ ದೇವಾಲಯ ಸಮಿತಿಗಳಿಗೆ ಒಪ್ಪಿಸಿಬಿಟ್ರೆ ಭಾರತದಲ್ಲಿನ ಇನ್ಯಾವುದೇ ಐತಿಹಾಸಿಕ ಕಟ್ಟಡಗಳ ವಿರುದ್ಧ ಹಿಂದೂಗಳು ಸಿಡಿದೇಳೋದಿಲ್ಲ. ನಾವು ಎಲ್ಲವನ್ನ ಸಹಿಸಿಕೊಂಡು ಸಹಬಾಳ್ವೆಯತ್ತ ಮುಖ ಮಾಡ್ತೀವಿ. ಹೀಗಾಗಿ ಈ 2 ದೇವಾಲಯಗಳ ವಿವಾದ ಸುಖಾಂತ್ಯವಾಗುವ ಹಾಗೆ ಮುಸ್ಲಿಂ ಮತಗುರುಗಳು ನೋಡ್ಕೋಬೇಕು ಅಂತ ಗೋವಿಂದ ದೇವಗಿರಿ ಮಹಾರಾಜ್ ಹೇಳಿದ್ದಾರೆ. ಈ ಮೂಲಕ ಮಥುರಾ ಮತ್ತು ಕಾಶಿಯ ಮಸೀದಿಗಳ ವಿವಾದವನ್ನ ಬಗೆಹರಿಸಿಕೊಳ್ಳೋದಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನೋ ಸಂದೇಶವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಇವತ್ತು ಭಾರತದ ದೇವಾಲಯಗಳು ಹಾಗೂ ಮಸೀದಿಗಳ ವಿವಾದ ಇದೆಯಲ್ಲ, ಅದು ನಮಗೆ ಮತೀಯ ನಂಬಿಕೆಗಳಿಗೆ ಸಂಬಂಧಪಟ್ಟ ವಿಷಯನೇ ಆದರೂ ನ್ಯಾಯಾಲಯಗಳ ಕಣ್ಣಲ್ಲಿ ಅದೊಂದು ಸಿವಿಲ್ ಮ್ಯಾಟರ್ ಅಷ್ಟೇ. ಹೇಗೆ ನಮ್ಮ ಜಮೀನು ವಿವಾದಗಳಿರುತ್ತವೋ ಹಾಗೆ ಮಂದಿರ ಅಥವಾ ಮಸೀದಿ ಇರೋ ಸ್ಥಳದ ಮಾಲೀಕತ್ವ ಯಾರದ್ದು ಅನ್ನೋದಕ್ಕೆ ಸಂಬಂಧಪಟ್ಟ ಸಿವಿಲ್ ಸೂಟ್ ಅಷ್ಟೇ ಅದಾಗಿರುತ್ತೆ. ಸಿವಿಲ್ ಸೂಟುಗಳಲ್ಲಿ ನ್ಯಾಯಾಲಯಗಳು ವಿಚಾರಣೆ ನಡೆಸುತ್ತವೆ, ತೀರ್ಪು ಕೊಡುತ್ತವೆ, ಆಮೇಲೆ ಮೇಲ್ಮನವಿಗಳು, ಅಲ್ಲಿ ವಿಚಾರಣೆಗಳು, ತೀರ್ಪುಗಳು, ಮತ್ತೆ ಮೇಲ್ಮನವಿ, ಇದು ಹೀಗೇ ಹೋಗ್ತಾ ಇದ್ರೆ ಶತಮಾನಗಳ ಕಾಲ ಕಳೆದರೂ ಕೂಡ ವಿವಾದ ಅನ್ನೋದು ಬಗೆಹರಿಯುವುದಿಲ್ಲ. ಮನಸ್ಸುಗಳ ಕಹಿ ಕೂಡ ಶತಮಾನಗಳ ಕಾಲ, ತಲೆಮಾರುಗಳ ಕಾಲ ಮುಂದುವರಿತಲೇ ಬರಬೇಕಾಗತ್ತೆ. ಹಾಗಾಗಬಾರದು ಅಂದ್ರೆ ಎರಡೂ ಪಕ್ಷಗಳು ಒಂದು ರಾಜಿ ಸೂತ್ರವನ್ನು ಮಾಡ್ಕೋಬೇಕು. ಈಗ ನಮ್ಮಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದೆ. ಅದರ ಪ್ರಕಾರ ಯಾವೆಲ್ಲ ದೇವಾಲಯಗಳು, ಮಸೀದಿಗಳು ಅಥವಾ ಧಾರ್ಮಿಕ ಸ್ಥಳಗಳಿವೆಯೋ ಅವುಗಳನ್ನ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಹೇಗೆ ಇಡಲಾಗಿತ್ತೋ ಅದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಈ ಆಕ್ಟ್ ಹೇಳುತ್ತೆ. ಆದ್ರೆ ಯಾವೆಲ್ಲ ಶ್ರದ್ಧಾ ಕೇಂದ್ರಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೀತಾ ಇದ್ವೋ ಅಂಥ ಸ್ಥಳಗಳು ಟೆಕ್ನಿಕಲ್ ಆಗಿ ಈ ಆಕ್ಟ್ ನ ಅಡಿಯಲ್ಲಿ ಬರೋದಿಲ್ಲ. ಇದು ನಮಗೆ ಅಯೋಧ್ಯೆಯ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾದ ಸತ್ಯ. ಇನ್ನು ಆಕ್ಟ್ ಅದರದ್ದೇನಿದೆ, ಸಂಸತ್ತಲ್ಲಿ ಯಾರಿಗೆ ಬಹುಮತ ಇರುತ್ತೋ ಆ ಸರ್ಕಾರ ಯಾವ ಆಕ್ಟ್ ಅನ್ನಾದರೂ ಮಾಡಬಹುದು ಅಥವಾ ಇರೋ ಆಕ್ಟ್ ಅನ್ನ ರದ್ದು ಮಾಡಬಹುದು. ಅದರಲ್ಲಿ ತಿದ್ದುಪಡಿಗಳನ್ನು ತಂದು ಬದಲಾವಣೆಗಳನ್ನು ಮಾಡಬಹುದು. ವರ್ಷಿಪ್ ಆಕ್ಟ್ ಕೂಡ ಇದಕ್ಕೆ ಹೊರತಾದದ್ದೇನಲ್ಲ. ಅದರಲ್ಲಿ ಏನಾದರೂ ಬದಲಾವಣೆಗಳಾಗಿ ನಾಳೆ ಈ ದೇಶದ ಎಲ್ಲ ಪುರಾತನ ಶ್ರದ್ಧಾ ಕೇಂದ್ರಗಳನ್ನ ಕ್ಲೈಮ್ ಮಾಡ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ರೆ ಪ್ರತಿ ಹಳ್ಳಿ ಕೂಡ ಕುರುಕ್ಷೇತ್ರವಾಗಿ ಹೋಗುತ್ತೆ. ಜಗಳಗಳು, ಹೊಡೆದಾಟಗಳಾಗುತ್ತವೆ ಅಂತಲ್ಲ, ಆದರೆ ಜನರ ಮನಸ್ಸುಗಳು ಮತದ ಹೆಸರಲ್ಲಿ ಸಂಪೂರ್ಣವಾಗಿ ಒಡೆದು ಹೋಗುತ್ತವೆ. ಈಗಾಗಲೇ ನಮ್ಮಲ್ಲಿ ಸಣ್ಣ ಅಪನಂಬಿಕೆ, ಅವಿಶ್ವಾಸಗಳಿವೆ. ಅವು ದೊಡ್ಡದಾಗಿ ಮನಸ್ಸುಗಳ ಮಧ್ಯೆ, ಮನುಷ್ಯರ ಮಧ್ಯೆ ಕಂದಕಗಳನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇರುತ್ತೆ. ಇನ್ನು ಕಾನೂನಿನ ಮೂಲಕ ಯಾವ ದೇಶದಲ್ಲೂ ಸೌಹಾರ್ದತೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದು ಮನುಷ್ಯರ ಮನಸ್ಸುಗಳಲ್ಲಿ ಹುಟ್ಟಬೇಕು. ಅದಕ್ಕೊಂದು ನಂಬಿಕೆಯ ತಳಹದಿ ಬೇಕಾಗುತ್ತೆ. ಪ್ರೀತಿ, ವಿಶ್ವಾಸಗಳನ್ನ ಎರಡೂ ಸಮುದಾಯಗಳು ಕೊಟ್ಟು ತಗೋಬೇಕು. ಈ ದೇಶದಲ್ಲಿ ಹಿಂದೂಗಳಿಗಾಗಲೇ ಸಾಕಷ್ಟು ಕಳ್ಕೊಂಡಿದ್ದಾರೆ, ಸಾಕಷ್ಟು ಕೊಟ್ಟಿದ್ದಾರೆ. ಅವರು ಕೇಳ್ತಾ ಇರೋದು ಇನ್ನೆರಡೇ 2 ಶ್ರದ್ಧಾ ಕೇಂದ್ರಗಳನ್ನು ಮಾತ್ರ. ನ್ಯಾಯಬದ್ಧವಾಗಿ ಕಾನೂನಿನ ಹೋರಾಟ ಮಾಡಿದರೂ ಕೂಡ ಇವತ್ತಲ್ಲ ನಾಳೆ ಅವು ಹಿಂದೂಗಳಿಗೆ ಸೇರಬೇಕು. ಹೀಗಿರುವಾಗ ಮುಸ್ಲಿಂ ಧರ್ಮಗುರುಗಳು, ನಾಯಕರು ಸೌಹಾರ್ದಯುತವಾಗಿ ಬಾಳೋದಿಕ್ಕೊಂದು ಅವಕಾಶವನ್ನು ಯಾಕೆ ಕಲ್ಪಿಸಬಾರದು ಅನ್ನೋದು ಅಯೋಧ್ಯ ಟ್ರಸ್ಟ್ನ ಖಜಾಂಚಿ ಗೋವಿಂದಗಿರಿ ಮಹಾರಾಜ್ ಅವರ ಅಭಿಪ್ರಾಯ.
ಇನ್ನು ಗೆಳೆಯರೆ, ಜ್ಞಾನವಾಪಿ ಹಾಗೂ ಮಥುರಾಗಳಲ್ಲಿನ ಮಸೀದಿ ಅಂತ ಕರೆಸಿಕೊಳ್ಳಲ್ಪಡುವ ವಿವಾದಿತ ಸ್ಥಳಗಳೇನಿವೆ ಅಲ್ಲಿ ಹಿಂದೆ ಏನಿತ್ತು ಅನ್ನೋ ಬಗ್ಗೆ ಪುರಾತತ್ವ ಇಲಾಖೆಯ ಸರ್ವೆ ವರದಿ ಕೂಡ ಈಗಾಗಲೇ ಹೊರಬಂದಿದೆ. ಜ್ಞಾನವಾಪಿ ಮಸೀದಿ ಈ ಹಿಂದೆ ದೇವಾಲಯ ಆಗಿತ್ತು, ಅದನ್ನ ಮೊಘಲರ ಕಾಲದಲ್ಲಿ ಮಸೀದಿಯನ್ನಾಗಿ ಪರಿವರ್ತಿಸಲಾಯಿತು ಅನ್ನುವ ಹಿಂದೂ ಕಕ್ಷಿದಾರರ ವಾದವನ್ನು ಪುಷ್ಟೀಕರಿಸುವ ಹಾಗೆ ಆರ್ಕಿಯಾಲಜಿ ಇಲಾಖೆ ನಡೆಸಿದ ಉತ್ಖನನದಲ್ಲಿ ಸಾಕಷ್ಟು ಮಾಹಿತಿಗಳು ಹೊರಬಿದ್ದಿವೆ. ಆರ್ಕಿಯಾಲಜಿ ವರದಿಯನ್ನು ನೋಡಿದ ನಂತರ ವಾರಣಾಸಿಯ ನ್ಯಾಯಾಲಯ ಹಿಂದೂಗಳಿಗೆ ಜ್ಞಾನವಾಪಿ ಮಸೀದಿಯ ಕೆಳಮಹಡಿಯಲ್ಲಿನ ವ್ಯಾಸ್ಜಿ ಕಿ ತೆಹಖಾನಾದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಮಸೀದಿಯ ಗೋಡೆಗಳು, ಅದರ ಮೇಲಿರುವ ಶಿಲ್ಪಗಳು, ಲಜ್ಜಾಗೌರಿಯ ಆಕೃತಿ, ವಜೂಖಾನಾದ ಬಳಿ ಇರುವಂತಹ ಶಿವಲಿಂಗದ ಆಕೃತಿ, ಜ್ಞಾನವಾಪಿ ಮಸೀದಿಯ ಕಡೆಗೆ ತಿರುಗಿರುವ ನಂದಿ, ಇವೆಲ್ಲ ಕೂಡ ಜ್ಞಾನವಾಪಿ ಅನ್ನೋದು ಹಿಂದೂ ಮಂದಿರವಾಗಿತ್ತು ಅಂತ ಹೇಳೋದಕ್ಕೆ ಪುರಾವೆಗಳನ್ನು ಕೊಡ್ತಾ ಇವೆ. ಆದರೆ ಈ ವಿವಾದದ ಬಗ್ಗೆ ವಾರಣಾಸಿಯ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ ಮಸೀದಿ ಕಮಿಟಿ ಮೇಲ್ಮನವಿಯನ್ನು ಸಲ್ಲಿಸಿದೆ. ಇದರ ವಿಚಾರಣೆ ಹೈಕೋರ್ಟ್ ಅಲ್ಲಿ ಆರಂಭ ಆಗುತ್ತೆ. ಆ ನಂತರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರುವ ಸಾಧ್ಯತೆಗಳು ಕೂಡ ಇರುತ್ತವೆ. ಎಲ್ಲ ಸಾಕ್ಷ್ಯಾಧಾರಗಳಿದ್ರೂ ಕೂಡ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡ್ತಾ ಹೋಗುತ್ತೆ. ಇನ್ನು ಮಥುರಾ, ಅದು ಶ್ರೀಕೃಷ್ಣನ ಜನ್ಮಭೂಮಿ. ಮಥುರಾದಲ್ಲಿ ಕೃಷ್ಣ ಹುಟ್ಟಿದ್ದ, ಅಲ್ಲಿ ಅವನ ನೆನಪುಗಳಿವೆ. ಸದ್ಯಕ್ಕಲ್ಲೀಗ ದ್ವಾರಕಾಧೀಶ ಮಂದಿರ ಕೂಡ ಇದೆ. ಆ ಮಂದಿರದ ಪಕ್ಕದಲ್ಲೇ ಒಂದು ಬೃಹತ್ ಮಸೀದಿನೂ ಇದೆ. ಈಗ ಆ ಮಸೀದಿಯ ಜಾಗನೇ ವಿವಾದದ ಕೇಂದ್ರ ಬಿಂದು. ಕೃಷ್ಣ ಜನ್ಮಭೂಮಿ ಮುಕ್ತಿನ್ಯಾಸ ದೇವಾಲಯಕ್ಕೆ ಸಂಬಂಧಪಟ್ಟ ಜಾಗವನ್ನು ವಾಪಸ್ಸು ಪಡೆಯುವ ನಿಟ್ಟಲ್ಲಿ ಎಲ್ಲ ಪ್ರಯತ್ನಗಳನ್ನು ನಡೆಸ್ತಲೇ ಇದೆ. ಇದು ಕೂಡ ಹಲವಾರು ವರ್ಷಗಳಿಂದ ನಡೀತಿರೋ ಪ್ರಕರಣ ಆಗಿದ್ದು, ಆ ಜಾಗವನ್ನ ಹಿಂದೂಗಳಿಗೆ ಬಿಟ್ಟುಕೊಡಬೇಕು ಅನ್ನೋ ಅಭಿಪ್ರಾಯ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಕೃಷ್ಣ ಜನ್ಮಭೂಮಿಗೆ ಸಂಬಂಧಪಟ್ಟ ವಿವಾದದ ಬಗ್ಗೆ ಕೂಡ ಈ ಹಿಂದೆ ನಾನು ವಿವರವಾದ ವಿಡಿಯೋ ಒಂದನ್ನು ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ನು ಇಲ್ಲಿ ಕೃಷ್ಣ ಜನ್ಮಭೂಮಿ ಮುಕ್ತಿನ್ಯಾಸದ ಬೇಡಿಕೆ ಏನಿದೆ ಅದನ್ನು ಪುಷ್ಟೀಕರಿಸುವ ಹಾಗೆ RTI ಯಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ISI ಕೂಡ ಉತ್ತರಗಳನ್ನು ಕೊಟ್ಟಿದೆ. ಉತ್ತರ ಪ್ರದೇಶದ ಮೈನ್ಪುರಿಯ ಅಜಯ್ ಪ್ರತಾಪ್ ಸಿಂಗ್ ಅನ್ನೋರು ಕೃಷ್ಣ ಜನ್ಮಭೂಮಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೇಳಿ ಪುರಾತತ್ವ ಇಲಾಖೆಗೆ RTI ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಗೆ ಉತ್ತರವನ್ನು ಕೊಟ್ಟಿರುವ ಆರ್ಕಿಯಾಲಜಿ ಇಲಾಖೆ ಕೇಶವ ಮಂದಿರವನ್ನ ಕೆಡವಿ ಆ ಜಾಗದಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ. ಕೃಷ್ಣ ಜನ್ಮಭೂಮಿಗೆ ಸೇರಿದೆ ಅಂತ ಹೇಳಲಾಗ್ತಾ ಇರೋ ಕತ್ರಾ ದಿಬ್ಬದ ಜಾಗ ಈ ಹಿಂದೆ ಹಿಂದೂ ದೇವಾಲಯ ಆಗಿತ್ತು. ಅದನ್ನ ಒಳಗೊಂಡಂತಿದ್ದ ಪುರಾತನ ದೇವಾಲಯವನ್ನ ಕೆಡವಿ ಅಲ್ಲಿ ಶಾಹಿ ಈದ್ಗಾ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಆ ಅರ್ಜಿಗೆ ಉತ್ತರವನ್ನು ಕೊಟ್ಟಿರುವ ಆರ್ಕಿಯಾಲಜಿ ಇಲಾಖೆ. ಅಷ್ಟೇ ಅಲ್ಲದೆ ಅದಕ್ಕಾಗಿ 1920 ಗೆಜೆಟಿಯರ್ ಅನ್ನು ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಉಲ್ಲೇಖ ಮಾಡಿದೆ. ಹೀಗಾಗಿ ಈ ಹಿಂದೆ ಮಥುರಾದಲ್ಲಿ ಕೇಶವದೇವ ಮಂದಿರ ಇತ್ತು, ಅದನ್ನ ಕೆಡವಿ ಅಲ್ಲಿ ಮಸೀದಿಯನ್ನ ಕಟ್ಟಿದ್ದಾರೆ ಅನ್ನೋದು ಸಾಬೀತಾಗ್ತಿದೆ ಅನ್ನೋದು ಕೃಷ್ಣ ಜನ್ಮಭೂಮಿ ಮುಕ್ತಿನ್ಯಾಸನ ವಾದ. ಇಲ್ಲಿ ನಾವು ಈ ಹಿಂದಿನಿಂದ ಕೂಡ ಈ ವಿಷಯವನ್ನು ಪ್ರತಿಪಾದಿಸ್ತಾ ಬಂದಿದ್ವಿ. 1670 ಸಮಯದಲ್ಲಿ ಔರಂಗಜೇಬ ಇಲ್ಲಿದ್ದ ಮಂದಿರವನ್ನ ಕೆಡವಿ ಅಲ್ಲೊಂದು ಮಸೀದಿಯನ್ನ ನಿರ್ಮಾಣ ಮಾಡ್ದ. ಈಗ ಪುರಾತತ್ವ ಇಲಾಖೆ ಕೂಡ ಅದನ್ನೇ ಹೇಳ್ತಾ ಇದೆ. ಅವರು ಒದಗಿಸಿ ಕೊಡ್ತಾ ಇರೋ ದಾಖಲೆ 1670 ದಾಳಿ ಮತ್ತು ಅವತ್ತು ನಡೆದ ಮಂದಿರ ನಾಶದ ಘಟನೆ ಏನಿತ್ತು ಅದು ಸಾಬೀತಾಗ್ತಾ ಇದೆ ಅಂತ ಮುಕ್ತಿನ್ಯಾಸ ಹೇಳ್ತಾ ಇದೆ. ಇತ್ತೀಚೆಗಷ್ಟೇ ಅಯೋಧ್ಯ ಮಂದಿರದ ಖಜಾಂಚಿಗಳು ಈ ಜಾಗಗಳ ಬಗ್ಗೆ ಮಾತಾಡಿದ್ರು. ಅವರು ಮಥುರಾ ಹಾಗೂ ಕಾಶಿಯ ಮಸೀದಿಗಳ ವಿವಾದ ಬಗೆಹರಿದು ಬಿಟ್ರೆ ಇನ್ಯಾವ ಮಸೀದಿಗಳ ತಂಟೆಗೂ ನಾವು ಹೋಗೋದಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಸಾದುದ್ದೀನ್ ಓವೈಸಿ, ನಾವು ನೂರಾರು ವರ್ಷಗಳಿಂದ ನಮಾಜ್ ಮಾಡಿಕೊಂಡು ಬಂದಿದ್ದ ಜಾಗವನ್ನು ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ. ರಾಷ್ಟ್ರಪತಿ ಭವನದ ಕೆಳಗೆ ನೀವು ಹೋಗಿ ಆಗೋದ್ರೂ ಕೂಡ ಅಲ್ಲಿ ಏನಾದರೂ ಒಂದು ಸಿಗುತ್ತೆ. ಹೀಗಾಗಿ ನಾವು ನಮಗೆ ಸೇರಿದ್ದ ಜಾಗಗಳನ್ನ ಬಿಟ್ಟುಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಕೆ ಕೊಟ್ಟರು. ಹೀಗೆ ಹೇಳೋದ್ರ ಮೂಲಕ ಓವೈಸಿ ಇವತ್ತಿನ ಭವ್ಯ ಮಸೀದಿಗಳೇನಿವೆ ಅವುಗಳ ಅಡಿಯಲ್ಲಿ ಮಂದಿರಗಳಿವೆ ಅನ್ನೋದನ್ನ ಒಪ್ಕೊಂಡ ಹಾಗಾಗಿದೆ. ಜೊತೆಗೆ ನಾವು ನೂರಾರು ವರ್ಷಗಳಿಂದ ಅಲ್ಲಿ ನಮಾಜ್ ಮಾಡ್ತಾ ಬರ್ತಾ ಇದೀವಿ, ಹೀಗಾಗಿ ಅದನ್ನ ನಾವು ಬಿಟ್ಟುಕೊಡೋದಿಲ್ಲ ಅನ್ನೋ ತರದ ಅರ್ಥದಲ್ಲಿ ಓವೈಸಿ ಹೇಳ್ತಾ ಇದ್ದಾರೆ. ಈ ಓವೈಸಿ ಬಹುಶಃ ಕಾನೂನು ಪದವೀಧರ ಅಂದ್ಕೊಂಡಿದ್ದೀನಿ. ಯಾರದೋ ಭೂಮಿಯಲ್ಲಿ ನಾನು ಬಹಳಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀನಿ, ನಮ್ಮ ಮುತ್ತಾತಾನೋ ಅವರ ತಾತಾನೋ ಬಲಿಷ್ಠವಾಗಿದ್ದ, ಅವನದನ್ನು ನೂರಾರು ವರ್ಷಗಳ ಹಿಂದೆ ಬಲವಂತವಾಗಿ ಕಿತ್ಕೊಂಡಿದ್ದ, ಹೀಗಾಗಿ ಈ ನೆಲ ನಂದೇ ಅಂತ ಅಂದ್ರೆ ನ್ಯಾಯಾಲಯ ಅದನ್ನು ಮಾನ್ಯ ಮಾಡೋದಿಲ್ಲ. ದಾಖಲೆಗಳು ಯಾರ ಹೆಸರಲ್ಲಿರುತ್ತವೋ ಭೂಮಿಯ ಮೇಲಿನ ಹಕ್ಕು ಕೂಡ ಅವರದ್ದೇ ಆಗುತ್ತೆ. ಇದು ಓವೈಸಿಗೆ ಗೊತ್ತಿಲ್ಲದ ವಿಷಯ ಅಲ್ಲ. ಆದ್ರೆ ಈ ದೇಶದಲ್ಲಿ ಮಂದಿರ ಮಸೀದಿಗಳ ಜಗಳ ನಿರಂತರವಾಗಿ ನಡೀತಾ ಇದ್ದಷ್ಟು ದಿನ ಅಲ್ಪಸಂಖ್ಯಾತರಲ್ಲಿ ಅಭದ್ರತೆ ಅನ್ನೋದು ಮನೆ ಮಾಡುತ್ತೆ ಮತ್ತು ಇಂಥದೊಂದು ಅಭದ್ರತೆ ಭಯ ಇದ್ದಷ್ಟು ದಿನ ಅದನ್ನೇ ಬಂಡವಾಳ ಮಾಡಿಕೊಂಡು ರಾಜಕೀಯ ಮಾಡೋದಕ್ಕೆ ನಮ್ಮ ರಾಜಕಾರಣಿಗಳು ಹಾಗೂ ರಾಜಕೀಯ ಪಕ್ಷಗಳಿಗೆ ಸಾಧ್ಯ ಆಗುತ್ತೆ. ಅವರು ಅದನ್ನೇ ಮಾಡ್ತಾ ಬರ್ತಾ ಇದ್ದಾರೆ. ಇದೂ ನಮ್ಮದೇನೆ, ನೀವು ಎಷ್ಟು ಮಸೀದಿಗಳನ್ನ ಕಿತ್ಕೋತೀರಿ ಅಂತ ದೊಡ್ಡ ದನಿಯಲ್ಲಿ ಭಾಷಣ ಮಾಡ್ತಾರೆ. ಅವರ ಹಿಂಬಾಲಕರು ಇವರು ಹೇಳ್ತಾ ಇರೋದೇ ನಿಜ, ನಮ್ಮಿಂದ ಎಲ್ಲವನ್ನು ಕಿತ್ಕೋತಿದ್ದಾರೆ ಅಂತ ಭಾವಿಸಿದ್ರೆ ಇವರಿಗೆ 4 ವೋಟ್ ಬೀಳುತ್ತವೆ. ಆದ್ರೆ ಇಂಥ ಸುಳ್ಳುಗಳಿಂದಾಗಿ ದೇಶದಲ್ಲಿ ಅಮಾಯಕರ ಬದುಕುಗಳು ಹಾಳಾಗ್ತಾ ಹೋಗುತ್ತವೆ. ಗೆಳೆಯರೆ, ಈ ದೇಶದಲ್ಲಿ ಸಾಕಷ್ಟು ಮಂದಿರಗಳು ನಾಶ ಆಗಿವೆ ಅನ್ನೋದು ಸುಳ್ಳಲ್ಲ. ಅವುಗಳ ಅವಶೇಷಗಳ ಮೇಲೆ ಅನ್ಯ ಧರ್ಮೀಯರ ಪ್ರಾರ್ಥನಾ ಮಂದಿರಗಳು ತಲೆ ಎತ್ತಿವೆ ಅನ್ನೋದು ಸುಳ್ಳಲ್ಲ. ಶ್ರೀರಂಗಪಟ್ಟಣದ ಮಸೀದಿಯ ಹೊರಗೆ ಗೋಡೆಯ ಮೇಲೆ ನಾಗಶಿಲ್ಪ ನಮ್ಮ ಕಣ್ಣಿಗೆ ಬೀಳುತ್ತೆ.
ಹೇಳುತ್ತೆ. ವಿಗ್ರಹಾರಾಧನೆಯನ್ನೇ ಮಾಡದ ಮತದ ಪ್ರಾರ್ಥನಾ ಮಂದಿರದ ಮೇಲೆ ನಾಗನ ವಿಗ್ರಹ ಹೇಗೆ ಬಂತು? ಅದಕ್ಕೆ ಬೇರೆ ವಿವರಣೆಯನ್ನ ಕೊಡಬೇಕಾ? ಟಿಪ್ಪು ಅನ್ನೋ ಹೆಸರನ್ನ ಹೇಳಿದ್ರೆ ಸಾಕಾಗೋದಿಲ್ವಾ? ದತ್ತಪೀಠವನ್ನ ಬಾಬಾ ಬುಡನಗಿರಿ ಅಂತ ಮಾಡಿದ್ ಹೇಗೆ? ಹೀಗೆ ಕೆದಕ್ತಾ ಹೋದ್ರೆ ಪ್ರತಿ ಹಳ್ಳಿಯಲ್ಲೂ ಇಂಥ ವಿವಾದಿತ ಸ್ಥಳಗಳು ಸಿಗ್ತಾ ಹೋಗುತ್ತವೆ. ಇವನ್ನೇ ಹುಡುಕ್ತಾ ಹೋದ್ರೆ ಅಭಿವೃದ್ಧಿಯ ಬಗ್ಗೆ ಈ ದೇಶ ಚಿಂತನೆ ನಡೆಸೋದು ಯಾವಾಗ? ಪ್ರಗತಿಯ ಕಡೆಗೆ ಹೆಜ್ಜೆ ಹಾಕೋದು ಯಾವಾಗ? ಗೆಳೆಯರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಈ ಹಿಂದೆ ಮಹಾಭಾರತದ ಕಾಲದಲ್ಲಿ ಯುದ್ಧವನ್ನು ತಪ್ಪಿಸೋದಿಕ್ಕೆ ಬರೀ 5 ಗ್ರಾಮಗಳನ್ನ ಪಾಂಡವರಿಗೆ ಕೊಡಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕೌರವರನ್ನ ಕೇಳ್ತಾನೆ. ಅವತ್ತೇನಾದ್ರೂ ಆ 5 ಗ್ರಾಮಗಳನ್ನ ಕೌರವರು ಕೊಟ್ಟು ಬಿಟ್ಟಿದ್ರೆ ಅಲ್ಲಿ ಕುರುಕ್ಷೇತ್ರ ಸಂಗ್ರಾಮನೇ ನಡೀತಿರ್ಲಿಲ್ಲ. ಪ್ರತಿಯೊಂದು ಕೂಡ ಶಾಂತಿಯುತವಾಗಿದ್ದು ಬಿಡ್ತಾ ಇತ್ತು. ಪಾಂಡವರು ಆ 5 ಗ್ರಾಮಗಳನ್ನ ಆಳ್ವಿಕೆ ಮಾಡ್ಕೊಳ್ತಾ ಅವರ ಬದುಕನ್ನವರು ನೆಮ್ಮದಿಯಿಂದ ಕಟ್ಕೋತಾ ಇದ್ರು. ಆದ್ರೆ ಹಾಗೆ 5 ಗ್ರಾಮಗಳನ್ನ ಕೊಡದ ಕಾರಣಕ್ಕೆ ಕುರು ಸಾರ್ವಭೌಮ ತನ್ನ ಇಡೀ ಸಾಮ್ರಾಜ್ಯವನ್ನ ಕಳ್ಕೋಬೇಕಾಗಿ ಬಂತು. ಕುರು ವಂಶವೇ ನಾಶವಾಗಿ ಹೋಯ್ತು. ಈಗ ನಾವು ನಮಗೆ ಸೇರಿದ ಬರೀ 3 ದೇವಾಲಯಗಳನ್ನ ಮಾತ್ರ ಬಿಟ್ಟು ಕೊಡೋದಕ್ಕೆ ಕೇಳಿದ್ವಿ. ಆ ಪೈಕಿ ಒಂದನ್ನ ಈಗಾಗಲೇ ನ್ಯಾಯಾಲಯ ನಮಗೆ ಕೊಟ್ಟಿದೆ. ಇನ್ನು 2 ದೇವಾಲಯಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಅವುಗಳನ್ನ ಕೊಟ್ರೆ ಈ ದೇಶದಲ್ಲಿ ಶಾಂತಿ ನೆಮ್ಮದಿಯಿಂದ 2 ಸಮಾಜಗಳು ಬದುಕೋದಿಕ್ಕೆ ಸಾಧ್ಯವಾಗತ್ತೆ ಅಂತ ಯೋಗಿ ಆದಿತ್ಯನಾಥ್ ಕೂಡ ಮೊನ್ನೆ ಹೇಳಿದ್ದಾರೆ. ಇದು ದೇಶದಲ್ಲಿ ಸಾಮರಸ್ಯವನ್ನ ತರೋದಕ್ಕೆ ನಡೀತಾ ಇರೋ ಪ್ರಯತ್ನಗಳ ಒಂದು ಭಾಗ. ಹಾಗಂತ ಇದನ್ನ ಹಿಂದೂ ಮುಖಂಡರು ಮಾತ್ರ ಹೇಳ್ತಿದ್ದಾರೆ ಅಂತಲ್ಲ. ಮುಸಲ್ಮಾನ ಸಮುದಾಯದ ಒಂದಷ್ಟು ಸಜ್ಜನರ ಮನಸ್ಸಲ್ಲಿ ಕೂಡ ಇದೇ ತರದ ಭಾವನೆ ಇದೆ. ಮೊನ್ನೆ ಕೇರಳದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಅಧ್ಯಕ್ಷ ಸಾದಿಕ್ ಅಲಿ ಶಿಹಾಬ್ ತಂಗಲ್ ಸಾರ್ವಜನಿಕ ಸಭೆಯೊಂದರಲ್ಲಿ ಇದೇ ತರದ ವಿಷಯವನ್ನು ಪ್ರಸ್ತಾಪ ಮಾಡಿದರು. ರಾಮ ಮಂದಿರ ಅನ್ನೋದು ಭಾರತದಲ್ಲಿನ ಬಹುಸಂಖ್ಯಾತರ ನಂಬಿಕೆ. ರಾಮನ ಜನ್ಮಸ್ಥಳದಲ್ಲಿ ಮಂದಿರ ನಿರ್ಮಾಣವಾಗೋದಕ್ಕೆ ಎಲ್ಲ ಅರ್ಹತೆಯೂ ಇದೆ. ಅದರ ವಿರುದ್ಧ ಪ್ರತಿಭಟನೆ ನಡೆಸುವ ಅಗತ್ಯ ಇಲ್ಲ. ಮುಸ್ಲಿಂ ಸಮುದಾಯ ಈ ವಾಸ್ತವವನ್ನ ಅರ್ಥ ಮಾಡ್ಕೋಬೇಕು. ನಾವು ಭವಿಷ್ಯದ ಶಾಂತಿಯಿಂದ ಬದುಕೋದನ್ನ ಕಲಿಬೇಕು ಅಂತ ಹೇಳಿದ್ರು. ಇದು ತುಂಬಾನೇ ಅರ್ಥಗರ್ಭಿತ ಮಾತಾಗಿತ್ತು. ಹೀಗೆ ಅವರು ಹೇಳಿದ ಬೆನ್ನಲ್ಲೇ ಅವರ ವಿರುದ್ಧ ಒಂದಷ್ಟು ಜನ ಕೂಗಾಡೋದಕ್ಕೆ ಕೂಡ ಶುರು ಮಾಡಿದ್ರು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಜಗತ್ತಿನ ಬೇರೆ ಯಾವ ದೇಶದಲ್ಲೂ ಸಿಗದ ಸ್ವಾತಂತ್ರ್ಯ ಭಾರತದಲ್ಲಿ ಎಲ್ಲರಿಗೂ ಸಿಕ್ಕಿದೆ. ಇಲ್ಲಿ ಅಲ್ಪಸಂಖ್ಯಾತರು ಕೂಡ ಅತ್ಯಂತ ಶಾಂತಿಯಿಂದ ಬದುಕೋದಕ್ಕೆ ಸಾಧ್ಯವಾಗ್ತಾ ಇದೆ. ಅವರಿಗೆ ಬಹುಸಂಖ್ಯಾತರಿಗೆ ಸಿಗುವ ಎಲ್ಲ ಸೌಕರ್ಯಗಳು ಸೌಲಭ್ಯಗಳು ಅವರಿಗೆ ಸಿಗುವುದರ ಜೊತೆಗೆ ಬಹುಸಂಖ್ಯಾತರಿಗಿಂತ ಸ್ವಲ್ಪ ಹೆಚ್ಚು ಅನ್ನೋಷ್ಟೇ ಈ ದೇಶ ಅವರಿಗೆ ಕೊಡ್ತಾ ಹೋಗ್ತಾ ಇದೆ. ಅದಕ್ಕೆ ಯಾರು ಹೊಟ್ಟೆ ಕಿಚ್ಚು ಪಟ್ಕೊಳ್ತಾ ಇಲ್ಲ. ಹೀಗಿರುವಾಗ ಈ ದೇಶದ ಜನರ ಬದುಕುಗಳು ಮತ್ತಷ್ಟು ಸಾಮರಸ್ಯದಿಂದ ಕೂಡಿರಬೇಕು ಅಂದ್ರೆ ಒಂದಷ್ಟು ಕಳಂಕಿತ ಕಟ್ಟಡಗಳ ಮೇಲಿನ ವ್ಯಾಮೋಹವನ್ನ 2 ಸಮುದಾಯಗಳು ಬಿಡಬೇಕಾಗತ್ತೆ. ಹಿಂದೂಗಳೇನೋ ಅದಕ್ಕೆ ಸಿದ್ಧ ಇದ್ದಾರೆ. ಆದ್ರೆ ಕಾಶಿ ಮತ್ತು ಮಥುರಾ ಎರಡನ್ನ ಬಿಟ್ಟು ಕೊಟ್ಟು ಬಿಡ್ಲಿ, ನಾವು ಸೌಹಾರ್ದಯುತವಾಗಿರ್ತೀವಿ ಅಂತ ಗೋವಿಂದ ದೇವ್ ಮಹಾರಾಜ್ ಹೇಳಿದ್ದಾರೆ. ಅದನ್ನೇ ಮತ್ತೊಂದು ದನಿಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಹೇಳಿದ್ದಾರೆ. ಆದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋರು ಇದಾರಲ್ಲ, ಅವರಿರೋವರೆಗೆ ಈ ದೇಶದಲ್ಲಿ ಇಂಥದ್ದೇನಾದ್ರೂ ಸಾಧ್ಯ ಆಗತ್ತಾ? ಸೌಹಾರ್ದತೆ ಇಲ್ಲಿ ನೆಲೆಸುತ್ತಾ? 2 ಸಮುದಾಯಗಳು ಶಾಂತಿಯಿಂದ ಬದುಕೋದಕ್ಕೆ ಸಾಧ್ಯ ಆಗತ್ತಾ? ಇದು ಗೆಳೆಯರೆ, ರಾಮ ಜನ್ಮಭೂಮಿಯ ನಂತರ ಜ್ಞಾನವಾಪಿ ಹಾಗೂ ಮಥುರಾ ಬಗ್ಗೆ ನಡೀತಿರೋ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.